ಇವತ್ತೇನು ಸ್ಪೆಷಲ್ಪಾ ಅಂದ್ರೆ ಇವತ್ತು ಸಂಡೇ ಸ್ಪೆಷಲ್ ನಮ್ಮ ಮನೆಯೊಳಗೆ ಏನಿರ್ತದೆ ಅಂದ್ರೆ ಬೆಳಗ್ಗೆ ಚರ್ಚ್ ಇರ್ತೈತಿ ಹೋಗೋದು ಮತ್ತು ಬಂದಮೇಲೆ ಇವತ್ತೇನಾದರೂ ಸ್ಪೆಷಲ್ ಅಡುಗೆ ಮಾಡ್ಬೇಕಂತಿರ್ತೈತಿ. ಯಾಕಂದರೆ ಇವತ್ತು ಸಂಡೇ ಅಂದರೆ ಎಲ್ಲರದು ರಜೆ. ಸೊ ನೋಡ್ಬೋದು ಇವತ್ತು ಸ್ಪೆಷಲ್ ಅಂದರೆ ನಮ್ಮ ಪಪ್ಪ ಚಿಕನ್ ಬಿರಿಯಾನಿ ಮಾಡಕತ್ತಾರ. ಸೊ ನಮ್ಮ ಪಪ್ಪನೂ ಬೆಸ್ಟ್ ಅಡುಗೆ ಮಾಡ್ತಾರೆ. ಅವ್ರು ಹೆಂಗೆ ಮಾಡ್ತಾರೆ, ಅವ್ರದ್ದು ಮೆಥಡ್ ಏನು, ರೆಸಿಪಿ ಏನು ಅದೆಲ್ಲ ನಿಮ್ಗೆ ತೋರಿಸ್ತೀನಿ ಬರ್ರಿ. ಇದು ಚಿಕನ್ ತೊಳೆದು ಇಟ್ಕೊಂಡಿದ್ರಿ, ಅದಕ್ಕೆ ಉಪ್ಪು ಹಾಕಿತ್ತು. ಈಗ ಅದಕ್ಕೆ ಅರಿಶಿನ ಹಾಕಕತ್ತಾರ. ನೆಕ್ಸ್ಟ್ ಅದು ಗರಂ ಮಸಾಲ ರೀ, ಇದು ಮನೆಯೊಳಗೆ ಮಾಡಿದ ಮಸಾಲ ಐತಿ. ಸೊ ಅದು ಟೇಸ್ಟ್ ಭಾಳ ಚಲೋ ಬರ್ತೈತೆ ರೀ, ಅದಕ್ಕೆ ಸ್ಮೆಲ್ಲು. ಮತ್ತು ಈಗ ಇದು ಬೆಳ್ಳುಳ್ಳಿ ಪೇಸ್ಟ್ ಹಾಕಕತ್ತಾರ. ಇದು ನಿಮ್ಗೆ ಹಳದಿ ಗೊತ್ತಾಗ್ತದೆ ಎಷ್ಟಂತ. ಇದು ಅಲ್ಲ ಪೇಸ್ಟ್. 2 ಕಿಲೋ ಚಿಕನ್ ಮಾಡಕತ್ತೀವಿ ರೀ ನಾವು. ಇದು ಗ್ರೀನ್ ಚಿಲ್ಲಿ ಪೇಸ್ಟ್, ಹಸಿಮೆಣ್ಸಿನ್ಕಾಯ್ದು. ಸೊ ಅದು ನಿಮ್ಮ ಖಾರ ಎಷ್ಟು ಬೇಕದು ನೋಡ್ಕೊಂಡು ನೀವು ಹಾಕೋಬೋದು. ಇದು ಹೆಚ್ಚಿಟ್ಟಿದ್ದು ಕೊತ್ತಂಬರಿ. ಈಗ ಮ್ಯಾರಿನೇಟ್ ಮಾಡಿ ಮುಂದೆ ಸ್ವಲ್ಪ ಹಾಕಬೇಕು, ಆಮೇಲೆ ಸ್ವಲ್ಪ ಹಾಕಬೇಕು. ಆಮೇಲೆ ಇದು ಪುದೀನ, ಇದು ನೀವು ಬೇಕಂದರೆ ಹೆಚ್ಚಿನೂ ಹಾಕೋಬೋದು. ನಾವು ಹಂಗೆ ಹಾಕಕತ್ತೀವಿ ರೀ ಅದನ್ನು. ಆಮೇಲೆ ಮೊಸರು ಅರ್ಧ ಲೀಟ್ರ್ ಹಾಕಬೇಕು. ಇವ್ರು ಪಾವು ಲೀಟ್ರದ್ದು 2 ಪ್ಯಾಕೆಟ್ ತೊಗೊಂಬಂದಾರಿ. ಅರ್ಧ ಲೀಟ್ರ್ ಮೊಸರು ಹಾಕಬೇಕು, ಅಂದ್ರೆ ಚಿಕನ್ ಚಲೋ ಮ್ಯಾರಿನೇಟ್ ಆಗ್ತೈತಿ. ಇನ್ನೊಂದು ಪ್ಯಾಕೆಟ್ ಒಂದು ಹಾಕ್ತಾರೆ. ಅರ್ಧ ಲೀಟ್ರ್ ಆತ್ರಿ ಇದು ಅರ್ಧ ಲೀಟ್ರ್ ಮೊಸರು ಪೂರ ಹಾಕ್ಕೊಳ್ಬೇಕು ರೀ. ಆದಮೇಲೆ ಇದು 2 ಕಿಲೋ ಚಿಕನಿಗೆ ರೀ ಒಂದು ಲಿಂಬೆಹಣ್ಣು ಈಗ ಮ್ಯಾರಿನೇಟ್ ಮಾಡೋ ಟೈಮಿಗೆ ಹಾಕ್ಕೋಬೇಕು ರೀ. ಇದು ಮೊಸರು ಹುಳಿ ಇರ್ತೈತೆ ರೀ, ಅದು ಲಿಂಬೆಹಣ್ಣು ಹಾಕಿದ್ರೆ ಅದ್ರದ್ದು ಟೇಸ್ಟ್ ಇನ್ನೂ ಸ್ವಲ್ಪ ಚೇಂಜ್ ಆಗ್ತೈತಿ ಮತ್ತು ಚಲೋ ಬರ್ತೈತಿ. ಒಂದು ಲಿಂಬೆಹಣ್ಣು ಹಿಂಡ್ಕೋಬೇಕು ರೀ. ನೆಕ್ಸ್ಟ್ ರೀ, ಇದು ಹುರಿದಿಟ್ಟಿದ್ದು ಉಳ್ಳಾಗಡ್ಡಿ ರೀ, ನೀವು ಫ್ರೈ ಮಾಡ್ಕೊಂಡು ಗೋಲ್ಡನ್ ಬ್ರೌನ್ ಬರೋಮಟ ಫ್ರೈ ಮಾಡ್ಕೊಂಡು ಇಟ್ಕೊಂಡ್ಬಿಡ್ಬೇಕು ರೀ ಮೊದಲು. ಇದ್ರಾಗ ಸ್ವಲ್ಪ ಹಾಕ್ಬೇಕು ರೀ, ಇನ್ನೂ ಸ್ವಲ್ಪ ಆಮೇಲೆ ದಮ್ಮಿಗೆ ಹಾಕಕ್ಕೆ ಬೇಕಾಗ್ತೈತೆ ರೀ, ಸ್ವಲ್ಪ ತೆಗೆದಿಡ್ಬೇಕು. ಇದ್ರಾಗ ಸ್ವಲ್ಪ ಹಾಕ್ಬೇಕು ರೀ, ಇದು ಸ್ವಲ್ಪ ಕ್ರಂಚಿ ಇರ್ತೈತಿ ಮತ್ತು ಟೇಸ್ಟು ಕೊಡ್ತೈತೆ ರೀ ಚಿಕನಿಗೆ. ಇದು ಚಲೋ ಕೈಲೇ ಕಲಿಸ್ಕೋಬೇಕು ರೀ. ಎಲ್ಲ ಪೀಸ್ಗಳು ಇದು ಮಸಾಲ ಹತ್ಬೇಕು ರೀ, ಅಂದ್ರೆ ಅದೆಲ್ಲ ಮಸಾಲೆ ಹೀರ್ಕೋಬೇಕು ರೀ, ಅದು ಅಂದರೆ ಟೇಸ್ಟ್ ಆಗ್ತೈತಿ. ಕೈಲೇನೆ ಕಲಸಿದ್ರೆ ಚಲೋ ರೀ. ಇದು ಸ್ಪೂನ್ಲೆ ಕಲಸಿದ್ರೆ ಒಂದೊಂದು ಕಡೆ ಮಸಾಲ ಹತ್ತೈತಿ, ಒಂದು ಕಡೆ ಹತ್ತಂಗಿಲ್ಲ. ಸೊ ಚಲೋ ಕೈಲೆಲ್ಲ ಕಲಸಿ ಇದನ್ನು ಮ್ಯಾರಿನೇಟ್ ಆಗಕ್ಕೆ ಬಿಡ್ಬೇಕು ರೀ. ಒಂದು ಅರ್ಧ ತಾಸು ಬಿಡ್ಬೇಕು ರೀ. ಇದು ನೋಡಿರಿ, ಎಣ್ಣೆ ಕಾಯಕ್ಕಿಟ್ಟಿತ್ತು, ಅದ್ರೊಳಗೆ ಒಣ ಮಸಾಲ ಹಾಕೋಬೇಕು ರೀ. ಆಮೇಲೆ ಇದ್ರಾಗ ಬೆಳ್ಳುಳ್ಳಿ ಪೇಸ್ಟ್, ಆಮೇಲೆ ಅಲ್ಲ ಪೇಸ್ಟ್ 2 ಹಾಕೋಬೇಕು ರೀ. ಅದ್ರೊಳಗೆ ಸ್ವಲ್ಪ ಹಾಕೊಂಡಿರ್ತೈತೆ ರೀ ಮ್ಯಾರಿನೇಟ್ ಮಾಡೋ ಮುಂದೆ. ಮತ್ತು ಈಗ ಸ್ವಲ್ಪ ಇದು ಹಸಿಮೆಣ್ಸಿನ್ಕಾಯ್ದು ಪೇಸ್ಟ್ ರೀ, ಅದಷ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಅದು ಫ್ರೈ ಆಗ್ಬೇಕು ರೀ. ಇದು ಉಳ್ಳಾಗಡ್ಡಿ ಫ್ರೈ ಮಾಡ್ಕೊಂಡಿದ್ದು ಎಣ್ಣೆ ರೀ, ಅದ್ರೊಳಗೆ ಮಾಡತೈತಿ. ಸ್ವಲ್ಪ ಪುದೀನ ಹಾಕೋಬೇಕು, ಸ್ವಲ್ಪ ಸಿಮ್ಮಿಟ್ಟು ಮಾಡ್ಬೇಕು ರೀ. ಇದು ಮೆಂತ್ಯ ರೀ, ಒಂದು ಸೀಡ್ ಮೆಂತ್ಯ. ಬಿರಿಯಾನಿಗೆ ನೀವು ಮೆಂತ್ಯ ಹಾಕಿದ್ರೆ ಭಾಳ ಟೇಸ್ಟ್ ಬರ್ತೈತೆ ರೀ. ಅದು ನೀವು ಹಾಕಿ ನೋಡಿರಿ, ಯಾಕಂದರೆ ಇದ್ರದ್ದು ಘಮನೂ ಹಂಗೆ ಬರ್ತೈತಿ ಮತ್ತು ಟೇಸ್ಟು ಹಂಗೆ ಬರ್ತೈತಿ. ಒಂದು ಸೀಡ್ ಮೆಂತ್ಯ ನಾವು 2 ಕಿಲೋ ಚಿಕನಿಗೆ ಹಾಕ್ಯಾವ ನೋಡಿರಿ. ಆಮೇಲೆ ಹೆಚ್ಚಿಟ್ಟಿದ್ದು ಟಮಾಟಿ, ಇದು ನಿಮ್ಮದು ಅನುಕೂಲ, ನಿಮ್ಗೆ ಎಷ್ಟು ಇಷ್ಟ ಆಗ್ತೈತೆ ಅಷ್ಟು ಹಾಕೋಬೋದು. ಅಂದ್ರೆ 2 ಕಿಲೋಗೆ ನಾವು ಒಂದು 5 ಟಮಾಟಿ ಹಾಕೀವಿ ರೀ, ಸ್ವಲ್ಪ ಸಣ್ಣ ಇದ್ವವು, ನೀವು ನೋಡ್ಕೊಂಡು ಹಾಕೋಬೋದು ರೀ. ಇದು ಕಸೂರಿ ಮೇಥಿ ರೀ, ಇದನ್ನು ಸ್ವಲ್ಪ ಹಾಕೊಬಂದು. ನಾವು ಮೆಂತ್ಯನೂ ಹಾಕೀವಿ, ಅದಕ್ಕೆ ಇದು ಸ್ವಲ್ಪ ಹಾಕೊಳಕತ್ತೀವಿ. ಇದು ಜೀರಾ ಪೌಡರ್ ರೀ, ಎಲ್ಲರ ಮನೇಲಿ ಇದ್ದೇ ಇರ್ತೈತೆ ರೀ. ಇದು ಸ್ವಲ್ಪ ಹಾಕೋಬೇಕು ಜೀರಾ ಪೌಡ್ರು, ಇದು ಸ್ವಲ್ಪ ಟೇಸ್ಟ್ ಕೊಡ್ತೈತಿ. ಇದು ಧನಿಯಾ ಪೌಡರ್ ರೀ, ಕೊತ್ತಂಬರಿ ಪೌಡರ್, ಇದು ರೆಡಿಮೇಡ್ ಐತ್ರಿ, ಇದನ್ನು ಹಾಕೊಳತ್ತೀವಿ. ಇದು ಬಿರಿಯಾನಿ ಮಸಾಲ ರೀ, ಸ್ವಲ್ಪ ಹಾಕೊಳತ್ತೀವಿ, ಯಾಕಂದ್ರೆ ಮನೆಯಾಗ ಮಾಡಿದ ಮಸಾಲ ಹಾಕಿತ್ತು. ಇದು ಕಿಚನ್ ಕಿಂಗ್ ರೀ, ಇದನ್ನು ಸ್ವಲ್ಪ ಹಾಕೋತೀವಿ ರೀ ಮಸಾಲ. ಎಲ್ಲನೂ ಸ್ವಲ್ಪ ಸ್ವಲ್ಪ ಕ್ವಾಂಟಿಟಿ ಹಾಕೊಳತ್ತೀವಿ ರೀ. ಈಗ ಇನ್ನೊಂದು ಸ್ವಲ್ಪ ಲಿಂಬೆಹಣ್ಣು ಹಿಂಡ್ಕೊಳತ್ತೀವಿ ರೀ. ಈಗ ಒಂದು ಲಿಂಬೆಹಣ್ಣು, ಅವಾಗ ಒಂದು ಲಿಂಬೆಹಣ್ಣು ಹಿಂಡಿತ್ತು ರೀ ಮ್ಯಾರಿನೇಟ್ ಮಾಡೋ ಮುಂದೆ. ಈಗ ಒಂದು ಲಿಂಬೆಹಣ್ಣು. ಆಮೇಲೆ ಇದು ಮ್ಯಾರಿನೇಟ್ ಮಾಡಿದ ಚಿಕನ್ ಇದೆಲ್ಲ ಈಗ ಇದು ಮಸಾಲೆ ಒಳಗೆ ಹಾಕತ್ತೇವೆ ರೀ. ಈಗ ಅದು ಅರ್ಧ ತಾಸು ಮ್ಯಾರಿನೇಟ್ ಮಾಡಿತ್ತು ರೀ, ಎಲ್ಲ ಚಲೋ ಮಸಾಲೆ ಹಿಂಡ್ಕೊಂಡಿತ್ತು ರೀ ಅದ್ರಾಗ. ಈಗ ಇದು ಗ್ರೇವಿ ಮಾಡೈತಲ್ಲ ರೀ, ಇದ್ರೊಳಗೆ ಅದನ್ನು ಚಿಕನ್ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡ್ತೇವೆ. ಈಗ
ಇದು ಚಲೋ ಗ್ರೇವಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ. ಚಿಕನ್ನಾಗೆಲ್ಲ ಅದು ಗ್ರೇವಿ ಅಂಟಬೇಕು. ಆಮೇಲೆ ಮ್ಯಾರಿನೇಟ್ ಮಾಡೋ ಮುಂದೆ ಮಸಾಲೆ ಹಾಕಿರ್ತೀವಿ ರೀ, ಅದು ಎಲ್ಲ ಕಂಬೈನ್ ಆಗ್ತೈತೆ ರೀ, ಎರಡು ಮಸಾಲ ಮಿಕ್ಸ್ ಆಗ್ತೈತಿ. ಚಲೋ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತಷ್ಟೇ ಇಡಬೇಕ್ರಿ ಮುಚ್ಚಿ, ಒಂದು 5 ನಿಮಿಷ. ಇದು ನೋಡಿರಿ, ಇನ್ನೊಂದು ಡಬ್ರಿ ಒಳಗೆ ನೀರು ಕಾಯಕ್ಕೆ ಇಟ್ಕೊಂಡೀವ್ರಿ ಅನ್ನ ಮಾಡೋಕೆ. ಅದ್ರಾಗ ಸ್ವಲ್ಪ ಕೊತ್ತಂಬರಿ, ಪುದೀನ ಮತ್ತು ಒಣ ಮಸಾಲೆ, ಲವಂಗ, ಏಲಕ್ಕಿ, ದಾಲ್ಚಿನ್ನಿ ಸ್ವಲ್ಪ ಹಾಕ್ಕೋಬೇಕ್ರಿ. ಇದನ್ನು ಆಲ್ರೆಡಿ ನಮ್ಮ ಪಪ್ಪ ಮಾಡೋಕೆ ಇಟ್ಬಿಟ್ಟಿದ್ರಿ. ನಾನು ವೀಡಿಯೋ ಮಾಡ್ಕೋಬೇಕಂತಂದ್ರೆ ಅವರು ರೈಸ್ ಕುದಿಯೋಕೆ ಇಟ್ಬಿಟ್ಟಿದ್ರು. ಅದಕ್ಕೆ ನಾನು ಆಲ್ರೆಡಿ ಎಲ್ಲ ಹಾಕಿದ್ಮೇಲೆ ನಾನು ವೀಡಿಯೋ ಮಾಡೋಕತ್ತೆ. ಇದು ವಾಸನೆಯಲ್ಲಿ ರೀ, ಅನ್ನದೆಲೆ ಅಂತಾರಲ್ಲ ರೀ ವಾಸನೆಯಲ್ಲಿ, ಅದು ನಮ್ಮ ಗಿಡದಾಗ ಬೆಳಿತೀವ್ರಿ ಅದನ್ನು 1-2 ಹಾಕ್ಕೋಬೇಕ್ರಿ. ಚಲೋ ವಾಸನೆ ಬರ್ತೈತಿ ಇದು ರೈಸಿಗೆ. ಆಮೇಲೆ ಇದು ಅನ್ನಕ್ಕೆ ಎಷ್ಟು ಬೇಕಲ್ರಿ ಉಪ್ಪು ಅದಷ್ಟು ಹಾಕ್ಕೋಬೇಕ್ರಿ. ಚಿಕನಿಗೆ ಸಪ್ರೇಟ್ ಹಾಕಿರ್ತೈತ್ರಿ, ಇದು ಸಪ್ರೇಟ್ ಹಾಕ್ಕೋಬೇಕ್ರಿ ಅನ್ನಕ್ಕೆ. ಇದು ಜೀರಾ ರೈಸ್ ನೋಡಿರಿ, ನೀವು ಯಾವ ರೈಸ್ ಬೇಕಾದರೂ ತೊಗೋಬೋದು. ನಾವು ಜೀರಾ ರೈಸ್ ತೊಗೊಂಡೇವಿ. ಜೀರಾ ರೈಸ್ ತೊಗೊಂಡು ಸ್ವಚ್ಛ ತೊಳ್ಕೊಂಡು ಇದು ನೀರು ಕುದಿ ಬಂದಿದ್ರಿ ಅದ್ರೊಳಗೆ ಹಾಕ್ಕೊಂಡೇವಿ. ಚಲೋ ಅದನ್ನು ಮಿಕ್ಸ್ ಮಾಡಿ ಕುದಿಯಾಕೆ ಇಡ್ಬೇಕ್ರಿ. ಇದು 70% ಅಷ್ಟೇ ಕುದಿಬೇಕ್ರಿ, ಇದು ಜಾಸ್ತಿ ಕುದಿಬಾರ್ದು. ನೋಡಿರಿ, ಇದು 70% ಕುದೈತಿ. ಸೊ ಇದು ನಮ್ಮ ಮಸಾಲೆ ಒಳಗೆ ಹಾಕತ್ತೀವಿ. ಕೆಳಗೆ ಚಿಕನನ್ನು ಲೇಯರ್ ಮಾಡೈತಿ, ಅದ್ರ ಮೇಲೆ ಇದು ರೈಸ್ ಹಾಕಿ ಈಗ ದಮ್ಮಿಗೆ ಇಡ್ತೀವಿ ರೀ. ನೋಡಿರಿ, ಇದು ಬರೀ 70% ಅಷ್ಟೇ ಕುದಿಸಿತ್ತು. ಈಗ ಮತ್ತೆ ದಮ್ಮಿಗೆ ಅಂಥೇಳಿ 20 ನಿಮಿಷ ಇಡ್ತೀವಿ. ಆವಾಗ ಇನ್ನೂ ಬಾಯ್ಲ್ ಹಾಕೈತ್ರಿ ಇದು ರೈಸ್. ಈಗ ಇದಕ್ಕೆ ಟಾಪಿಂಗ್ಸ್ ರೀ, ಗಾರ್ನಿಷಿಂಗ್ ಮಾಡಬೇಕಲ್ಲ, ಮತ್ತು ಇದಕ್ಕೆ ಫ್ರೈಡ್ ಆನಿಯನ್ ಎಲ್ಲ ಮೇಲ್ಗಡೆ ಹಾಕತ್ತೀವಿ. ಗೋಲ್ಡನ್ ಬ್ರೌನ್ ಫ್ರೈಡ್ ಆನಿಯನ್ ಇದನ್ನು ಆವಾಗ ಉಳಿಸ್ಕೊಂಡಿತ್ತಲ್ಲ ರೀ, ಅದ ರೀ ಇದನ್ನು ಹಾಕತ್ತಾರೆ ರೀ ಮೇಲೆ. ಆಮೇಲೆ ಇದಕ್ಕೆ ಇನ್ನೂ ಸ್ವಲ್ಪ ಕೊತ್ತಂಬರಿ ಹಾಕತ್ತಾರೆ ರೀ. ಇದಿನ್ನೂ ದಮ್ ಆಗೋಕ್ಕಿಂತ ಮುಂಚೆನೇ ರೀ, ಇದು ಕೊತ್ತಂಬರಿ ಒಂದು ಹಾಕತ್ತಾರೆ. ಇವರ ನೋಡ್ರಿ ನಮ್ಮ ಪಪ್ಪ ನಾನ್ ವೆಜ್ ಅಡುಗೆ ಮಸ್ತ್ ಮಾಡ್ತಾರೆ ಇವರು. ನೋಡಿರಿ, ದಮ್ಮಾಗಾಗಿ ಈ ರೀತಿ ವ್ಯವಸ್ಥೆ ಮಾಡಿಟ್ಟೀವಿ. ಮೇಲ್ಗಡೆ ವಜ್ಜಂದು ಏನಾದರೂ ಇಟ್ರೆ ಅದು ದಮ್ ಚಲೋ ಆಗ್ತೈತ್ರಿ ಒಳಗೆ. ನೋಡಿರಿ, ನಮ್ಮ ಬಿರಿಯಾನಿ ರೆಡಿ ಆಗೈತಿ. ಘಮ ಘಮ ಅಂತ ವಾಸನೆ ಹತ್ಬಿಟ್ಟೈತ್ರಿ ನಮ್ದು ಇಡೀ ಮನೆ ಒಳಗೆ. ಮಸ್ತ್ ಅಂದ್ರೆ ಮಸ್ತ್ ವಾಸನೆ ಬರತೈತ್ರಿ. ಇದೆಲ್ಲ ಮಿಕ್ಸ್ ಮಾಡ್ಕೋಬೇಕ್ರಿ ಈಗ. ನೋಡಿರಿ, ಮಿಕ್ಸ್ ಮಾಡ್ಕೊಂಡ್ವಿ. ಅದ್ರ ಮಸ್ತ್ ರೈಸ್ ಎಲ್ಲ ಚಲೋ ಕುದೈತ್ರಿ, ಚಿಕನ್ ಪೀಸು ಎಲ್ಲ ಚಲೋ ಕುದೈತಿ. ಇದು ಭಾಳ ಮಿಕ್ಸ್ ಮಾಡಬಾರ್ದ್ರಿ, ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡ್ಕೊಂಡು ಹೋಗ್ಬೇಕು. ಸ್ವಲ್ಪ ವೈಟ್ ರೈಸ್ ಮತ್ತು ಮಸಾಲೆ ರೈಸ್ ಎರಡೂ ಮಿಕ್ಸ್ ಇರ್ಬೇಕು ನೋಡಿರಿ. ಟೈಮು ಆಗಿಬಿಟ್ಟಿತ್ರಿ. ಸುಡು ಚಿಕನ್ ಬಿರಿಯಾನಿ ಮಸ್ತ್ ಅಂದ್ರೆ ಮಸ್ತ್ ವಾಸನೆ ಇದ್ಬಿಟ್ಟಿತ್ತು. ಎಲ್ಲರಿಗೂ ಹಸಿವಾಗೈತಿ, ಎಲ್ಲರೂ ಊಟ ಮಾಡಿದ್ವಿ ರೀ ಚಿಕನ್ ಬಿರಿಯಾನಿ. ಎಲ್ಲರಿಗೂ ಇಷ್ಟ ಆಗೈತಿ. ನೀವು ಮನೆಗೆ ಟ್ರೈ ಮಾಡಿ ಹೆಂಗೆ ಅನಿಸ್ತಂತ ಹೇಳ್ರಿ. ನಮ್ಮ ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿರಿ. ಬಿಸಿ ಬಿಸಿ ಇದೆ, ಬಿಸಿ ಬಿಸಿ ಇದೆ, ನಳಪಾಕ ದಿನ ದಿನ ನೂತನ. ಈ ಬಿಸಿಯುವಾರುವ ಮೊದಲೇ ಎಲ್ಲರ ಜೊತೆಯೇ ಮೆಲ್ಲುವ ಕಲೆಯ ಜೀವನ ಜನುಮವೇ. ಈ ಜನುಮವೇ ಆಹ ದೊರಕಿದೆ ರುಚಿ ಸವಿಯಲು.